ಷಡ್ಯಂತ್ರ ಮಾಡಿದ್ದೀರಿ? ಖಂಡಿತ ಯಾವ ಷಡ್ಯಂತ್ರನೂ ಇಲ್ಲ. ಸೌಜನ್ಯ ಪರ ನಾವು ಕೂಡ ಧ್ವನಿ ಎತ್ತಿದವ್ರೆ. ಸೌಜನ್ಯ ಬಗ್ಗೆ ಒಂದು ಹೆಣ್ಣು ಮಗಳ ಇದರ ಬಗ್ಗೆ ಒಂದು ತನಿಖೆ ಆಗ್ಬೇಕಂತ SIT ರಚನೆ ಆದಾಗ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಅದನ್ನು ಸ್ವಾಗತಿಸಿದೆ ಕೂಡ. ಇಂದಿಗೂ ಕೂಡ ಇವತ್ತಿಗೂ ಕೂಡ ತನಿಖೆ ಇದಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ, ನಮ್ ಸಂಪೂರ್ಣ ಸಪೋರ್ಟ್ ಇದೆ. ಆ ತನಿಖೆಯ ನೆಪದಲ್ಲಿ ಈ ತನಿಖೆ ನಡೀತಾ ಇರುವಾಗ ಸಾಮಾಜಿಕ ಜಾಲತಾಣದಲ್ಲಿ ಕೋಟ್ಯಾಂತರ ಜನ ಶ್ರದ್ಧಾ ಕೇಂದ್ರವಾದಂತಹ ಈ ಧರ್ಮಸ್ಥಳದ ಬಗ್ಗೆ ಸಾಮಾಜಿಕ ತಾಣದಲ್ಲಿ ಇಷ್ಟೊಂದು ಅಪಪ್ರಚಾರ ಆದಾಗ ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಯಾಕೆ ಸುಮ್ಮನಿದೆ? ಏನ್ ಸುಮ್ಮನಿದೆ? ಯಾವುದಕ್ಕೆ? ಈಗ ಇಷ್ಟು ಅಪಪ್ರಚಾರ ನಡೀತಾ ಇರುವಾಗ ಈಗ ಯಾವುದೇ ಒಂದು 81 ವರ್ಷದ ಒಂದು ಹಿರಿಯ ಒಂದು ನಮ್ಮ ಕಾರ್ಯಕರ್ತರು ಮಂಗಳೂರಲ್ಲಿ ಮಧ್ಯರಾತ್ರಿ 1 ಗಂಟೆಗೆ ಹೋಗಿ ಕಾನೂನು ಸುವ್ಯವಸ್ಥೆ ಅಂತ ಹೇಳಿ ಫೋಟೋ ತೆಗೆದು ಇದ್ ಮಾಡ್ತಾರೆ. ಹಾಗೆ ನಮ್ಮ ತುಮಕೂರಿನ ಒಬ್ರು ಕಾರ್ಯಕರ್ತೆ ಶಕುಂತಲಾ ಅವ್ರಿಗೆ ಸಾಮಾಜಿಕ ಇದರಲ್ಲಿ ಹಾಕಿದ್ರು ಅಂತ ಹೇಳಿ 24 ಅವರ್ಸ್ ಅಲ್ಲಿ ಹೋಗಿ FIR ಆಗುತ್ತೆ. ಇವತ್ತು 28 ಜನ ನಮ್ಮ ನಾಡಿನ ಕರ್ನಾಟಕದ CM ಅವರು, ನಮಗೂ ರೆಸ್ಪೆಕ್ಟ್ ಇದೆ, ಅವರೇ 28 ಕೊಲೆ ಮಾಡಿದಾರ ಅಂತ ಹೇಳಿದ್ರೆ ನೀವು ಸುಮ್ಮನಿದ್ದೀರಾ ಅಲ್ವಾ? ಆದ್ರೆ ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಏನ್ ಬೇಕಾದ್ರೂ ಮಾತಾಡ್ಬೋದಲ್ವಾ? ಹಾಗಾದ್ರೆ ಏನು ಯಾರು ಕ್ರಮ ತಗೊಂತಿಲ್ಲ ಅಂತ ನಾನು ಹೇಳೋದು. ಯಾರಾದ್ರೂ ಈಗ ಅಪಪ್ರಚಾರ ಕೋಟ್ಯಾಂತರ ಜನರ ಭಕ್ತಿಗೆ, ಭಕ್ತರ ಒಂದು ಮನಸ್ಸಿಗೆ, ಭಕ್ತರ ಭಕ್ತಿಗೆ ಒಂದು ಅಡಚಣೆ ತರುವಂತಹ ಅಪಪ್ರಚಾರ ಇದೆಯಲ್ಲ, ಇದ್ರ ಬಗ್ಗೆ ನೀವೇನ್ ಕ್ರಮ ತಗೊಂಡ್ರಿ? ಯಾಕೆ ಯಾರ ಬಗ್ಗೆನು ಏನು ಅವರು ಅರೆಸ್ಟ್ ಮಾಡ್ತಾ ಇಲ್ಲ, FIR ದಾಖಲಿಸ್ತಾ ಇಲ್ಲ? ಎಷ್ಟು FIR, ಎಷ್ಟು 50-100 ಅಲ್ಲ, ಅಷ್ಟು ಈ 2.5 ವರ್ಷದಿಂದ ಎಷ್ಟು FIR ಆಗಿದೆ ಅನ್ನೋದು ಗೃಹ ಸಚಿವರಿಗೂ ಗೊತ್ತಿದೆ. ಎಷ್ಟು ಜನರ ಬಗ್ಗೆ ಸುಮೋಟೋ ಕೇಸ್, FIR ಅಂದ್ರೆ ಇವು ಬೇರೆಯವರು ಹೋಗುದಲ್ಲ, ಸುಮೋಟೋ ಕೇಸ್ ಹಾಕಿ ಕಾನೂನು ಸುವ್ಯವಸ್ಥೆ FIR ಹಾಕಿದ್ದಾರೆ, ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಇಂತಹ ಶ್ರದ್ಧಾ ಕೇಂದ್ರದ ಬಗ್ಗೆ, ಕೋಟ್ಯಾಂತರ ಜನ ಪೂಜಿಸುವಂತಹ ಒಂದು ಧರ್ಮಸ್ಥಳದ ಬಗ್ಗೆ, ಅಣ್ಣಪ್ಪನ ಕೇಂದ್ರದ ಬಗ್ಗೆ ಇಷ್ಟು ಒಂದು ಅಪಪ್ರಚಾರ ನಡೆದ್ರು ಕೂಡ ಅದರ ಬಗ್ಗೆ ಏನೂ ಕ್ರಮ ಇಲ್ಲ. ಈ ರಾಜ್ಯ ಸರ್ಕಾರ ಇದಕ್ಕೆ ಯಾಕೆ ಕುಮ್ಮಕ್ ಕೊಡ್ತಾ ಇದೆ? ಏನಕ್ಕೆ ಇದ್ರ ಬಗ್ಗೆ ಕ್ರಮ ಇಲ್ಲ? ಅಲ್ಲ, ಈ ಕ್ಷಣಕ್ಕೂ ಇರುವಂತ ಗೊಂದಲವನ್ನ ನೀವು ನಿವಾರಣೆ ಮಾಡಬೇಕು. ಇದುವರೆಗೂ ಚರ್ಚೆ ಆಗ್ತಿರೋದು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಡಲಾಗಿದೆ ಇಂಥವರ ಅಣತಿಯ ಮೇಲೆ, ಅದು ಚರ್ಚೆ ಆಗ್ತಾ ಇದೆ. ನೋಡಿ, ಧರ್ಮಸ್ಥಳದಲ್ಲಿ ಆಗಿರುವಂತಹ ಉಜಿರೆ ಆಸುಪಾಸಿನಲ್ಲಿ ಆಗಿರುವಂತಹ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಬಗ್ಗೆ ಚರ್ಚೆ ಆಗ್ತಿದೆ ಹೊರತು ಮಂಜುನಾಥ ಸ್ವಾಮಿ ಬಗ್ಗೆ ಯಾರು ಮಾತಾಡ್ಲಿಲ್ಲ, ಅಣ್ಣಪ್ಪನ ಬಗ್ಗೆ ಯಾರು ಸಾಮಾಜಿಕ ಜಾಲತಾಣ ತೆಗೆದು ನೋಡಿ, ಎಷ್ಟು ಎಡಚರರು ಏನೇನ್ ಬರ್ದಿದ್ದಾರೆ ತೆಗೆದ್ರೆ ಅದೇ ನಮಗೆ ಅಸಹ್ಯ ಅನಿಸ್ತಾ ಇದೆ. ನಾವು ನೋಡಿ, ನಾವೆಲ್ಲ ಹುಟ್ಟಿ ಬೆಳೆದವರು ಧರ್ಮಸ್ಥಳಕ್ಕೆ ನಾವು ಪ್ರತಿ ವರ್ಷ ಒಂದು 3-4 ಸರಿ ವಿಸಿಟ್ ಮಾಡೋದು. ನೀವು ಮಾಡ್ತಾ ಇದ್ದೀರಾ ಅಂತ ನೀವು ವಿಷಯಾಧಾರಿತ ಚರ್ಚೆ ಮಾಡಿದ್ರೆ, ಸೌಜನ್ಯಗೆ ನ್ಯಾಯ ಬೇಕೋ ಅದಷ್ಟೇ ಚರ್ಚೆ ಮಾಡಿದ್ರೆ ಅದಷ್ಟೇ ಮುಂದಕ್ಕೆ ಹೋಗುತ್ತೆ. ನೀವು ಇತ್ತ ಕಡೆ ಶವಗಳನ್ನು ಹೂತಿಟ್ಟ ಪ್ರಕರಣದ ಬಗ್ಗೆ ಅಷ್ಟೇ ನೀವು ರಿಯಾಕ್ಟ್ ಮಾಡಿದ್ರೆ ಆ ದಿಕ್ಕಲ್ಲೇ ಹೋಗುತ್ತೆ. ನೀವು ಅದನ್ನ ಧರ್ಮ ಯುದ್ಧವಾಗಿ ಯಾಕೆ ಕನ್ವರ್ಟ್ ಮಾಡ್ತಾ ಇದ್ದೀರಿ? ಧರ್ಮ ಯುದ್ಧ, ಧರ್ಮ ಜಾಗೃತಿ, ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಕ್ಕೆ ನಾವು ಆಲ್ರೆಡಿ ನಾಳೆಯಿಂದ ಇವತ್ತಿನಲ್ಲೇ ಶುರು ಮಾಡಿದೀವಿ. ನಾವು ಯಾವತ್ತಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿ ಇದರ ಬಗ್ಗೆ ಯಾವುದೇ ಒಂದು ರಾಜಿ ಇಲ್ಲ. ಧರ್ಮ ಯುದ್ಧ ಆಗಿರ್ಬೋದು, ಧರ್ಮ ಜಾಗೃತಿ ಬಗ್ಗೆ, ಶ್ರದ್ಧಾ ಕೇಂದ್ರದ ಇದರ ಬಗ್ಗೆ ನಾವು ಯಾವತ್ತೂ ಇದನ್ನು ಸಹಿಸಲ್ಲ. ಆಲ್ರೆಡಿ ನಾವು ನಮ್ಮ ಒಂದು ಏನು ಹೋರಾಟ ಇದೆ ಅದು ಶುರು ಮಾಡಿದ್ವಿ. ನಾವು ಹೇಳೋದಿಷ್ಟೇ, ಜುಲೈ 11ಕ್ಕೆ ಬುರುಡೆ ಇಟ್ಕೊಂಡು ಬಂದ್ರು, ಜುಲೈ 19ನೇ ತಾರೀಕು SIT ರಚನೆ ಆಯ್ತು, ನಾವು ಸ್ವಾಗತಿಸಿದ್ದು. ಒಂದು 20 ಅಡಿ ಆಳ ಇನ್ನ ಬುರುಡೆಗಳು ಸಿಗುತ್ತಂತ ಆಳ ಮಾಡ್ತಾನೆ ಇದ್ದಾರೆ. ಸರಿ, ಇನ್ನ ಎಷ್ಟು ದಿನ ಇದನ್ನೇ ಮಾಡ್ತಾ ಹೋಗಿ? ಇಷ್ಟು ಈಗ ಈ ಸದನ ಶುರುವಾಗಿ ಇವತ್ತಿಗೆ 1 ವಾರ ಆಯ್ತು. ಈ ಧರ್ಮಸ್ಥಳದ ಬುರುಡೆ ಇನ್ನೊಂದಿರ್ಬೋದು, SIT ರಚನೆ ಮಾಡಿದೀರಾ, ಅದಕ್ಕೆ ಅಂತ ಪೊಲೀಸ್ ವ್ಯವಸ್ಥೆ ಇದೆ, ಅದು ಇದೆ. ಸದನದಲ್ಲಿ ಬೇರೆ ಏನಾದ್ರು ಚರ್ಚೆ ಆಗ್ತಾ ಇದೆಯಾ? ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ? ಮಾಡ್ಬೇಕಾಗಿರೋ ನೀವು ಅವ್ರ ಧರ್ಮಸ್ಥಳ ಇಟ್ಕೊಂಡ್ರೆ ಅಲ್ಲ, ನೀರ್ ಬರ್ತಾ ಇಲ್ಲ, ನೀರಿನ ಬೆಲೆ ಜಾಸ್ತಿ ಆಗಿದೆ, ದಿನಸಿ ಬೆಲೆ ಜಾಸ್ತಿ ಆಗಿದೆ, ಹಾಲಿನ ಬೆಲೆ ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ಮಾತಾಡೋಣ, ಧರ್ಮಸ್ಥಳ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡೋಣ ಅಂತ ಹೇಳ್ಬೇಕಾದ್ರೆ ನೆನಪಿರ್ಬೇಕು. ಅಯೋಗ್ಯ ಅಂತ ಯಾರೋ ಒಬ್ರು ಪದ ಬಳಸಿದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅಯೋಗ್ಯ ಅನ್ನೋ ಪದ ಯಾರಂತ ಹೆಸರು ಹೇಳ್ತಾ ಇಲ್ಲ ಪರ್ಸನಲ್ಲಿ, ಅವ್ರನ್ನ FIR ಹಾಕಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಯೋಗ್ಯ ಅಂತ ಬಳಸಲಿಕ್ಕೆ. ಇವತ್ತು ನಮ್ಮದೇ ಮುಖ್ಯಮಂತ್ರಿ ಬಗ್ಗೆ 28 ಕೊಲೆ ಆಗಿದೆ ಅಂತ ಹೇಳಿದ್ರೆ ಏನ್ ಮಾಡಿದೀರಾ? ಈಗ 3 ದಿನ ಆಯ್ತಲ್ಲ ಹೇಳಿ, ಏನಾದ್ರು ಮಾಡಿದ್ರ? ಏನು ಮಾಡ್ತಿಲ್ಲ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಏನ್ ಬೇಕಾದ್ರೂ ಯಾರು ಬೇಕಾದ್ರೂ ಮಾತಾಡ್ಬೋದು. ಸರ್ಕಾರದ ಅವ್ರು ತಲೆ ಬಿಸಿ ಮಾಡ್ಕೋಬೇಕು. ನೀವ್ ಯಾಕೆ ಇಷ್ಟು? ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅವರು, ನಾವು ವಿರೋಧ ಪಕ್ಷದಲ್ಲಿ ಇರ್ಬೋದು. ನಾನು ನೋಡಿ, ನಾ ಪಕ್ಷ ಇದೆ ಅಂದ್ರೆ ಅವ್ರ ಪಕ್ಷ ಅಂತ ಮಾತಾಡಿದ ಕರ್ನಾಟಕದ ಮುಖ್ಯಮಂತ್ರಿಗೆ ಒಬ್ಬ ಅಯೋಗ್ಯ 28 ಕೊಲೆ ಮಾಡಿದ್ರೆ ನೀವು ಸುಮ್ಮನಿದ್ದೀರಾ ಅಂತ ಹೇಳಿದ್ರೆ, ನೀವು ಇದು ಕರ್ನಾಟಕನ ಏನಿದು?
ಮುಖ್ಯಮಂತ್ರಿಗೆ ಹೇಳಿದ್ರು ಸುಮ್ಮನಿದ್ದೀರಾ ಅಂದ್ರೆ ಬೇರೆಯವ್ರ ಪಾಡೇನಾಗ್ಬೇಕು? ಇದು ಗೃಹ ಇಲಾಖೆ ನಮ್ದು. ನಾವು ನೋಡಿ ನಮ್ಮ ಪಕ್ಷ ಇದಾಗಿ ನಾನು ಮಾತಾಡ್ತಿಲ್ಲ. ನಮ್ಮ ಪಕ್ಷದ ಮುಖ್ಯಮಂತ್ರಿ ಆದ್ಮೇಲೆ ಕರ್ನಾಟಕ ಮುಖ್ಯಮಂತ್ರಿ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಅವರ ಬಗ್ಗೆನೇ ಒಬ್ರು 22 ಕೊಲೆ ಆಗಿದೆ ಅಂದ್ರೆ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಅದಕ್ಕೊಂದು SIT ರಚನೆ ಮಾಡಿ. ಇದು ಇಷ್ಟಕ್ಕೆ ಇದು SIT ರಚನೆ ಮಾಡ್ಕೊಂಡೇ ಹೋಗಿ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೇಡ, ಇದನ್ನೇ ಮಾತ್ಕೊಂಡು ಯಾವ್ದು ನೋಡಿ ಜನ ಇದನ್ನ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಪ್ರತಿಯೊಂದನ್ನು ನನ್ಗಿನ್ನೊಂದು ಸಭ್ಯ ಸಮಾಜ ಇನ್ನು ಸುಮ್ಮನಿರಲ್ಲ, ಇಡೀ ಸಮಾಜ ಎದ್ದು ಹೋರಾಡುತ್ತೆ. ಭಕ್ತಿಯ ಈ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಿದ್ರಲ್ಲ, ಅವರೆಲ್ಲರಿಗೂ ಈಗ ಬಾಹುಬಲಿ ಅಂತ ಒಂದು ಇದಕ್ಕೆ ನೀವು ಕೈ ಹಾಕಿದೀರಾ, ರತ್ನಗಿರಿ ಬೆಟ್ಟಕ್ಕೆ ಕೈ ಹಾಕಿದೀರಾ. ನಿಮ್ಮ ಸರ್ಕಾರದ ಬುಡಕ್ಕೂ ಕೈ ಹಾಕೋ ಸಮಯ ಖಂಡಿತ ಇದೆ. ಇದು ಯಾವಾಗ ನೀವು ಇದನ್ನು ಪರ್ಸನಲ್ ಆಗಿ ತಗೊಂಡು ಈ ತರ ಮಾಡಿದೀರಾ, ಖಂಡಿತ ನಿಮ್ಗೆ ಅಣ್ಣಪ್ಪ ಸುಮ್ಮನೆ ಬಿಡಲ್ಲ, ಅಷ್ಟೇ ಹೇಳ್ತೀನಿ. ಈ ಹಿಂದೂ ಧರ್ಮದ ರಕ್ಷಣೆಯ ಪೇಟೆಂಟ್ ಅನ್ನ ಬಿಜೆಪಿ ಅವರು ತಗೊಂಡಿದ್ದಾರಾ ಅಂತ ನಿಮ್ದಷ್ಟೇ ಹೊಣೆನಾ? ಇವಾಗ ಎಷ್ಟು ಜನ ಕಾಂಗ್ರೆಸ್ ಅವರು ಸಿಎಂ ಬಗ್ಗೆ 28 ಕೊಲೆ ಆಗಿದೆ ಎಷ್ಟು ಜನ ಮಾತಾಡಿದ್ರು ನೋಡಿ. ನಾವು ಹಿಂದೂ ಧರ್ಮ ಅಂತಲ್ಲ, ತಪ್ಪೇ. ಸಿಎಂ ಕಾಂಗ್ರೆಸ್ ಇರ್ಬೋದು, ಕರ್ನಾಟಕ ಸಿಎಂ ಅವರು ಕಾಂಗ್ರೆಸ್ ಪಕ್ಷದ ಸಿಎಂ ಆಗಿದ್ರು ಕೂಡ ನಾನಿವತ್ತು ಪಕ್ಷ ವಕ್ತಾರಾಗಿ ನಾನು ಹೇಳ್ತೀನಿ, ಸಿಎಂ ಗೆ 28 ಕೊಲೆ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಏನ್ ಇವನು ಇದು ತಗೊಂಡ್ರಿ ನೀವು? ಏನೋ ಯಾರಾದ್ರೂ ಒಬ್ರು ಕಾಂಗ್ರೆಸ್ ನ ಯಾರಾದ್ರೂ ಒಬ್ರು ಮಂತ್ರಿಗಳು MLAಗಳು ಇದ್ರ ಬಗ್ಗೆ ಮಾತಾಡಿದ್ರ? ನೀವ್ ಹೇಳಿದ್ರಿ ಈಗ ಬಿಜೆಪಿ ಅವರು ದತ್ತು ತಗೊಂಡಿದ್ರ ಅಂತ. ಬಿಜೆಪಿ ಅವರು ಯಾವತ್ತಿದ್ರು ಸಮಾಜದ ಸ್ವಾಸ್ಥ್ಯದ ಬಗ್ಗೆ ಈ ತರ ಎಲ್ಲವನ್ನೂ ಒಳ್ಳೇದಕ್ಕೆ ಮಾತಾಡ್ತೀವಿ ಹೊರತು ನಾವ್ ಯಾವತ್ತಿದ್ರು ಸಬ್ಕಾ ಸಾಥ್ ಅಂತಲೇ ನಾವು ಇರೋದು. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಇದ್ರಲ್ಲೇ ನಾವು ಇದೀವಿ ಹೊರತು ಯಾವತ್ತು ಅಧರ್ಮದ ಬಗ್ಗೆ ಇಲ್ಲ, ಧರ್ಮ ಜಾಗೃತಿ ಬಗ್ಗೆ, ಧರ್ಮ ಶ್ರದ್ಧಾ ಕೇಂದ್ರದ ಬಗ್ಗೆ ನಾವು ಸುಮ್ನಿರಲ್ಲ. ಸಭ್ಯ ಸಮಾಜ ಖಂಡಿತವಾಗ್ಲೂ ಸುಮ್ನಿರಲ್ಲ. ಇದ್ರ ಬಗ್ಗೆ ಹೋರಾಟ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವತ್ತಿಂದಲೇ ನಾವು 100 ವೆಹಿಕಲ್ ಮುಖಾಂತರ ಧರ್ಮಸ್ಥಳಕ್ಕೆ ಶ್ರದ್ಧಾ ಕೇಂದ್ರಕ್ಕೆ ಹೋಗ್ತಾ ಇದೀವಿ. ಇವರು ನಿಜವಾಗ್ಲೂ ತಾಕತ್ತು ಅಂತ ಇದ್ರೆ ಬುರುಡೆ ಇಟ್ಕೊಂಡ್ರಲ್ಲ, ಏನಕ್ಕೆ 13 ಬುರುಡೆ? 13ರಲ್ಲಿ ಏನು ಸಿಕ್ಕಿಲ್ಲ. ಈಗ ಬುರುಡೆ ಇಟ್ಕೊಂಡ್ ಸಿಗ್ಬೇಕಲ್ವಾ? ಒಬ್ರು ಎವಿಡೆಂಟ್ ಆಗಿ ಗೊತ್ತಾಗ್ತಿದೆ ಇದರ ಹಿಂದೆ ಯಾರಿದ್ದಾರೆ, ಇದನ್ನು ಯಾರು ಮಾಡಿಸ್ತಾ ಇದ್ದಾರೆ, ಇದನ್ನ ಮಾಡಿಸಕ್ಕೆ ಯಾರು ಫಂಡ್ ಮಾಡ್ತಾ ಇದ್ದಾರೆ, ಯಾಕೆ ಬೇರೆ ನಮ್ಮ ರಾಜ್ಯದ ಕರ್ನಾಟಕದ ಪೊಲೀಸರಿಗೆ ನಾನು ಸಲ್ಯೂಟ್ ಮಾಡ್ತೀನಿ. ಕರ್ನಾಟಕ ಪೊಲೀಸರು ಶಕ್ತರಿಲ್ವಾ? ಕೇರಳ ಪೊಲೀಸರು ಬರ್ಬೇಕಾ ಇದಕ್ಕೆ? ಅಲ್ಲ, ದೇ ಆರ್ ಡೂಯಿಂಗ್ ಅಲ್ಲ, SIT ರಚನೆ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮಾಡಿ, ಯಾಕೆ NIA ಕೊಡಿ ಅಲ್ಲ? ಏನಕ್ಕೆ ಬೇರೆ ಕೆಲಸಗಳು ಮಾಡಕ್ ಬಿಡಿ, NIA ಕೊಡಿ. ನಮ್ಗೆ ನಂಬಿಕೆ ಇಲ್ಲ ಇವರ SIT ಬಗ್ಗೆ. ಯಾಕೆ ನಂಬಿಕೆ? ನಾವು ನೋಡಿ ಇಷ್ಟು ಹೇಳಿದ್ರು ಕೂಡ ಈಗ ಇದೇ SIT ನಿಜವಾಗ್ಲೂ ಕರ್ನಾಟಕ ಸರ್ಕಾರದ ಗೃಹ ಇಲಾಖೆ ಜೀವಂತ ಇದ್ರೆ ಸಿಎಂ ಗೆ ನಮ್ಮ ರಾಜ್ಯದ ಮಾನ್ಯ ಸಿದ್ದರಾಮಯ್ಯ ಅವರು 28 ಕೊಲೆ ಅಂತ ಹೇಳಿದಾಗ ಏನು ಇವ್ರು ತಗೊಂಡ್ರು? ರೈಟ್, ಗಾಟ್ ಇಟ್. ಇದಕ್ಕೆ ಉತ್ತರ ಬೇಕು ನಂಗೆ. ಏನು ಉತ್ತರ ಕೊಡಿ? ಯಾರಾದ್ರೂ ಒಬ್ರು ಕಾಂಗ್ರೆಸ್ ಒಬ್ಬರಾದ್ರೂ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರ? ಯಾಕೆ ನೀವು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ದರ್ಶನ್ ನೋಡಿ. ಗರತವೆತ್ತ ಮುಖ್ಯಮಂತ್ರಿ